ಥ್ಯಾಂಕ್ಸ್ ಅತ್ತೆ. ನಾನ್ ಗೆಲ್ತೀನಿ ಅಂತ ಎಷ್ಟು ವಿಶ್ವಾಸ ನಿಮ್ಗೆ? ಅದಕ್ಕೋಸ್ಕರ ಸ್ವೀಟ್ ಮಾಡ್ಸಿದೀರ ಅಂದ್ರೆ ನಿಮ್ದು ತುಂಬಾ ವಿಶಾಲವಾದ ಮನಸ್ಸು. 30,000 ಸಂಪಾದನೆ ಮಾಡಾಯ್ತು, 25,000 ಫೀಸ್ ಕಟ್ಟಿದ್ರೆ ಇನ್ನು 5,000 ರೂಪಾಯಿ ಉಳೀತು. ಆ ದುಡ್ಡು ಎಲ್ಲೇ ಕತ್ಕೊಂಡ್ ಬಂದೆ? ಕಲ ಬೇಡ, ಕೊಲ ಬೇಡ, ಉಸಿಯು ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದೀರ ಹಳಿಯ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ವಚನ ಓದಿ ಅರ್ಥ ಮಾಡ್ಕೊಂಡೇ ಬೆಳೆದಿದ್ದೀನಿ ಅತ್ತೆ. ನನಗೆ ಕದಿಯೋದ್ ಗೊತ್ತಿಲ್ಲ, ದುಡಿಯೋದ್ ಗೊತ್ತು. ಇದು ನಿಯತ್ತಿಂದ ಸಂಪಾದನೆ ಮಾಡಿ ದುಡ್ಡು. ಇಡೀ ರಾತ್ರಿ ಕಷ್ಟಪಟ್ಟು ಮಾಸ್ಕ್ ಹೊಲ್ದಿದ್ದಕ್ಕೆ ಅದನ್ ಮಾರಿ ಬಂದ ಹಣ, ಜೊತೆಗ್ ಮುಂದಿನಕ್ಕೂ ಅಡ್ವಾನ್ಸು. ಅಲ್ಲ, ಅದು ಹೇಗ್ ಸಾಧ್ಯ? ಅಷ್ಟೂ ಮಾಸ್ಕಿಗೂ ಬೆಂಕಿ ಇಟ್ಟು ಸುಟ್ಟಾಕಿದ್ಮೇಲೂ ಮಾಸ್ಕ್ ಮಾರಕ್ಕಾಗತ್ತಾ? ಏನ್ ಜನ ಬೂದಿ ತಗೊಂಡು 30,000 ರೂಪಾಯಿ ಕೊಡ್ತಾರೆ ಇವಳಿಗೆ? ನಾನ್ಸೆನ್ಸ್ ಟಾಕಿಂಗ್ ಯಾ ವಿಜಿ. ಗುಡ್. ಅದನ್ ಸುಟ್ಟೋರ್ ಯಾರು, ಬೆಂಕಿ ಇಟ್ಟೋರ್ ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಅದನ್ ನೀವೇ ಅನ್ನೋದನ್ನ ಸ್ಪಷ್ಟವಾಗಿ ಒಪ್ಕೊಂತಿದ್ದೀರಲ್ಲ. ಏನತ್ತೆ ನಿಮ್ ಆಟ? ತಾಕತ್ತಿದ್ರೆ ಬಿಟ್ ನೋಡ್ಬೇಕು, ಗೆಲ್ತೀನೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು. ಅದನ್ ಬಿಟ್ಟು ಸುಟ್ಟು ಗೆಲ್ಲೋ ದುಷ್ಟ ಬುದ್ಧಿ ಬಂಗ್ಲೆ ಶ್ರೀಮಂತರಿಗೆ ಬರೋದು ತಪ್ಪಲ್ವಾ? ನಿಮ್ಮಣ್ಣ ನಿಮ್ ಮಗರ ಏನೋ ಬಳಸ್ಕೊಂಡು ಈ ಕೆಲ್ಸ ಮಾಡಿದ್ರಾ? ಯಾಕೆ ಬೀದಿ ದೀಪನ ಬ್ಲಾಸ್ಟ್ ಮಾಡಿದ್ದು ಸಾಕಾಗಿಲ್ವಾ? ಇಷ್ಟಕ್ಕೂ ಅಡ್ಡಾರಿಲ್ ಗೆಲ್ಲೋದ ಗೆಲುವು ಅಂತ ನಿಮ್ ಮಗಂಗ್ ಹೇಳ್ಕೊಡ್ತಿದ್ದೀರಲ್ಲ. ಈ ದಾರಿಲಿ ನನ್ ಗಂಡ ಬೆಳೆದ್ರೆ ನಿಮ್ ಗಂಡ ಮಂತ್ರಿ ಸೂರ್ಯ ಪ್ರಕಾಶ್ ಅವ್ರ ಮರ್ಯಾದೆ ಮೋರಿ ಸೇರುತ್ತೆ ಅನ್ನೋ ಆಲೋಚನೆ ಕೂಡ ನಿಮ್ಗಿಲ್ವಲ್ಲತ್ತೆ. ಮನೇಲಿರೋ ಮಿಷನ್ನ ಬೀದಿಗ್ ಬಿಸಾಕಿದ್ರಿ, ಬೀದಿಲಿದ್ದ ಬಟ್ಟೆಗೆ ಬೆಂಕಿ ಹಾಕಿದ್ರಿ, ನಾನ್ ಸೋತೋದೆ ಅಂತ ಪಾಯಸ ಮಾಡ್ಸುದ್ರಿ. ಆದ್ರೆ ಇದು ನಿಮ್ ನಿಜವಾದ ಗೆಲುವು ಅಂತ ಅನ್ಸ್ತಿದ್ಯಾತೆ? ಯುದ್ಧದಲ್ಲಿ ಎದೆಗ್ ಬಾಣ ಬಿಡೋರ್ನ ನಾಯಕ ಅಂತಾರೆ, ಬೆನ್ನಿಗೆ ಚಾಕು ಹಾಕೋರ್ನ ನಾಲಾಯಕೋ ಅಂತಾರೆ. ಅಂತ ನಾಲಾಯಕು ನೀವ್ ಆಗ್ತೀರ ಅಂತ ನಮ್ಮ ಅಪ್ಪ ನನಗೂ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಮಾತಾಡ್ಬೇಡಿ ಯಜಮಾನ್ರೆ. ಮಾತಾಡೋ ತಾಕತ್ತು ಮ್ಯಾಚ್ ಆಡೋರ್ಗಿರುತ್ತೆ, ಮ್ಯಾಚ್ ಫಿಕ್ಸಿಂಗ್ ಮಾಡೋರ್ಗಲ್ಲ. ನೀವಿಟ್ಟ ಬೆಂಕಿಲಿ ಎಲ್ಲಾ ಮಾಸ್ಕು ಸುಟ್ಟಿರ್ಲಿಲ್ಲ, ಕೆಲವು ಮಿಕ್ಕಿತ್ತು. ಆರ್ಡರ್ ಕೊಟ್ಟವರು ಮಿಕ್ಕಿದಕ್ಕೆ ದುಡ್ಡು ಕೊಟ್ಟಿ ಮುಂದಿನಕ್ಕೆ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ. ಭಗವಂತ ಒಳ್ಳೆಯವ್ರಿಗೆ ಕೈ ಹಿಡಿದೇ ಹಿಡಿತೇನೆ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್ ಅತ್ತೆ. ಇನ್ನು ಈ ಸಮಾಜ ತುಂಬಾ ಚೆನ್ನಾಗಿದೆ, ನಿಮ್ಮಷ್ಟು ಕುಳ್ಗೆಟ್ಟೋಗಿಲ್ಲ. ಸೊ ಇದು ಟೋಟಲ್ ಆಗಿ ನನ್ ಸಂಪಾದನೆ. ಇದನ್ ತಗೊಂಡೋಗಿ ಫೀಸ್ ಕಟ್ತೀನಿ, ಮಾಡಿರೋ ಚಾಲೆಂಜ್ ನ ಗೆಲ್ತೀನಿ. ಗೆಲುವು ಸಂಜೆ 4 ಗಂಟೆಗೆ ಅನೌನ್ಸ್ ಆಗುತ್ತೆ. ಅದನ್ನ ನೋಡಕ್ ಬೇಕಾದ್ರೆ ನೀವು ಕಾಲೇಜಿಗೆ ಬರ್ಬೋದತ್ತೆ. ಫೀಸ್ ಕಟ್ಟಿದ್ಮೇಲೆ ತಾನೆ ನಾನ್ ಗೆದ್ದೆ ಅಂತ ಅನೌನ್ಸ್ ಆಗೋದು. ಅದು ನನಗ್ ನೆನಪಿದೆ, ಆದ್ರೆ ಈಗಾಗ್ಲೇ ಫಲಿತಾಂಶ ಡಿಸೈಡ್ ಆಗಿದ್ಯಲ್ಲ ಅತ್ತೆ. ಒಂದ್ ನೆನ್ಪಿಡ್ಕೊಳ್ಳಿ ಅತ್ತೆ, ಕಾಡೋ ಕೈ ಒಂದಿದ್ರೆ ಕಾಪಾಡೋ ಕೈ 100 ಇರುತ್ತೆ. ಆ 100 ಕೈ ಬಯಸೋದು ಒಂದೇ, ನಿಯತ್ತು. ಅದು ನನ್ನ ಹತ್ರ ಇದೆ, ನಿಮ್ಗಳ ಹತ್ರ ಇಲ್ಲ. ಗೀತಾಕ್ಕೆ ತಿಂಡಿ ಫ್ರೆಶ್ ಆಗಿ ಬರ್ತೀನಿ.
ತಂಗಿವ ಏನಾಯ್ತಮ್ಮ? ಯಾಕೆ ತಂಗಿವ ಅವಳು ಯಾವಳೋ ಬಂದು ಬಾಯಿಗೆ ಬಂದಂಗೆ ಒದ್ರ ಬಿಟ್ಟು ಹೋದ್ಲು ಅಂತ ನೀನ್ ಯಾಕೆ ತಂಗಿವ ಅದನ್ನ ಈ ಪಾಟಿ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಕು? ನಿನ್ ಜೀವನದಲ್ಲಿ ಆಗ್ಬಾರ್ದೆಲ್ಲ ಆಗ್ತಿದೆ ಅಂತ ಒದ್ದಾಟ ಆಗ್ತಿದ್ಯಾ ತಂಗಿವ? ಲೋ ವಿಜಿ, ಇವತ್ತಿನ ತನಕ ನನ್ನ ತಂಗೆಮ್ಮನ ಬದುಕಲ್ಲಿ ಯಾವ ಹಂತದಲ್ಲೂ ಸೋಲು ಅನ್ನೋದು ಬಂದು ಬಾಗಿಲು ಕಟ್ಟಿರ್ಲಿಲ್ಲ ಕಣ. ಇವತ್ತು ಅವಳ್ಯಾವಳೋ ಬಂದು ನನ್ನ ತಂಗೆಮ್ಮನ ಮುಂದೆ ನಿಂತು ಮಾತಾಡ್ತಾಳೆ. ನೀವು ಸ್ವೀಕರಿಸೋ ಸೋಲು ನನ್ನ ಕೈಯಿಂದ ಬರುತ್ತೆ ಅಂತ ಡೈಲಾಗ್ ಬೇರೆ ಹೇಳಿ ಹೋಗ್ತಾಳೆ ನನ್ನ ತಂಗೆಮ್ಮನಿಗೆ. ಇದಕ್ಕೆಲ್ಲ ಯಾರು ಕಾರಣ ಹೇಳು? ನೀನು. ಯಾಕೆ ಹೇಳು? ಆ ಗೀತೆಯ ಮನೆಗೆ ಎಂಟ್ರಿ ಕೊಟ್ಟಿದ್ದೇ ನಿನ್ನಿಂದ. ನೀನು ಮಾಡಿರೋ ಎಡವಟ್ಟು ಇವತ್ತು ನಿನ್ನ ತಾಯಿನ ಈ ತರ ಕುಸಿದು ಕೂರಂಗ್ ಮಾಡಿದ್ಯಲ್ಲೋ ವಿಜಯ. ನನ್ನ ತಂಗಿಯಮ್ಮನ ಮುಖ ನೋಡು, ಸೋಲಿನ ಕಳೆ ಕಾಣ್ತೆ ಕಣ. ನಿನ್ನ ತಾಯಿನ ಹುಡ್ದಾಗಿಂದ ನೋಡ್ತಿರೋದು ನಾನು, ಅವಳ ಅಣ್ಣ. ಇವತ್ತಿನವರೆಗೆ ಯಾವನೇ ಒಬ್ಬ ಅವಳು ಮುಂದೆ ಬಂದು ಒಂದು ಮಾತಾಡಿದ್ದಿಲ್ಲ, ವಾದಿಸಿದ್ದಿಲ್ಲ, ಒಂದು ಚಾಲೆಂಜ್ ಮಾಡಿದ್ದಿಲ್ಲ. ಅಪ್ಪಿ ತಪ್ಪಿ ಅವನಾದ್ರ ಹಂಗೆ ಮಾಡಿದ್ದಿದ್ರೆ ಅವನು ಮಣ್ಣು ಮುಕ್ಕಿದಾನೆ ಕೂಡ. ಆದ್ರೆ ಗೀತಾ ಬಂದು ನನ್ನ ತಂಗಿಯಮ್ಮನೆ ಮಣ್ಣು ಮುಗಿಸೋಕೆ ನೋಡ್ತಿದ್ದಾಳಂತಂದ್ರೆ ನಾವಿಬ್ರು ಇವಳ ಜೊತೆ ಇದ್ದೇನು ಪ್ರಯೋಜನ? ಆಗಿದೆಲ್ಲ ನಿನ್ನಿಂದ ವಿಜಿ. ಆ ಗೀತಾ ಅನ್ನೋ ಹುಳಾನ ಈ ಮನೆಗೆ ಬಿಟ್ಕೊಂಡೆ ನೋಡು, ಏನೆಲ್ಲ ಆಗೋಯ್ತು. ನನ್ನ ತಂಗಿಯಮ್ಮನ ಮಾತುಗೊಂದು ಬೆಲೆ ಇತ್ತು, ಹೋಯ್ತು. ನಿನ್ನ ಗತ್ತಗೊಂದು ಬೆಲೆ ಇತ್ತು, ಹೋಯ್ತು. ಈ ಮನೆಯಲ್ಲಿ ನಾವು ಅಂದುಕೊಂಡಂಗೊಂದು ಬದುಕಿತ್ತು, ಹೋಯ್ತು. ಎಲ್ಲ ಹೋಯ್ತು. ನಾನು ನೀನು ಸೋತ್ರು ಪರವಾಗಿಲ್ಲ ವಿಜಿ, ಆದ್ರೆ ನನ್ನ ತಂಗಿಯಮ್ಮ ನನ್ನ ತಂಗಿಯಮ್ಮ ಈ ತರ ಸಪ್ಪೆ ಮೊರೆ ಹಾಕೊಂಡು ಕೂರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣ. ನೋಡ್ದ ಮುದ್ದು ಮರಿ, ಈಗೇನಂತ್ಯ? ಗೀತಾ, ನೀನ್ ಗೆದ್ದೇ ಗೆಲ್ತೀಯ ಅಂತ ನನಗ್ ಗೊತ್ತಿತ್ತು ಬಿಡು. ಆದ್ರೆ ಗೆದ್ಮೇಲೆ ನೀನು ಯಾರನ್ನು ಮರೆಯೋಳಲ್ಲ ಅನ್ನೋದನ್ನ ಈ ಮೂಲಕ ತೋರಿಸ್ತಿದೀಯ. ಅಂದ್ರೆ ದೇವ್ರಿಗೆ ದಾರಿ ತೋರ್ಸಪ್ಪ ಅಂತ ಕೇಳ್ದೆ, ಈಗ ದಾರಿ ತೋರ್ಸಿದ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಲಿಲ್ಲ. ಸರಿ, ಈ ಖುಷಿನಾ? ಖುಷಿ ಆಗದೆ ಇರುತ್ತ ಮುದ್ದು ಮರಿ. 2 ದಿನದಿಂದ ತಿಂಡಿ ಊಟ ನಿದ್ದೆ ಯಾವ್ದು ಆಗಿಲ್ಲ. ಕಷ್ಟಪಟ್ಟವಳು ನಾನು ಒಬ್ಳೆ ಅಲ್ಲ, ನನ್ ಫ್ರೆಂಡ್ಸ್ ಕೂಡ ಕಷ್ಟಪಟ್ಟಿದ್ದಾರೆ. ಇದೆಲ್ಲ ಮರೆಯಕ್ಕಾಗುತ್ತಾ ಮುದ್ದು ಮರಿ? ನಂಗ್ ನಿನ್ ಜೊತೆ ಹೊಟ್ಟೆ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ನಡಿ ನಡಿ, ಬೇಗ ಹೋಗಿ ಫಸ್ಟ್ ಫೀಸ್ ಕಟ್ಬಿಡ್ಬೇಕು. ಇನ್ನು 4 ಗಂಟೆ ತನಕ ಟೈಮ್ ಇದೆಯಲ್ಲ. ಟೈಮ್ ಇದೆ ಅಂತ ಮೈ ಮರಿಬಾರ್ದು ಮುದ್ದು ಮರಿ. ಅನ್ಕೊಂಡ್ ಟೈಮಲ್ಲಿ ಅನ್ಕೊಂಡ್ ಕೆಲ್ಸ ಮಾಡಿ ಮುಗಿಸ್ಬಿಡ್ಬೇಕು. ನಡಿ.
ಅಳಿಮಯ್ಯ, ಬರ್ತೀನಿ ಮಾಮ. ಎಲ್ಲಿಗೆ ಪ್ರಯಾಣ? ಮುಗ್ಸೋಕೆ. ಏನ್ ಹೇಳ್ತಿದೀಯೋ? ಗೀತಾ ಗೆಲುವಿನ ಪ್ರಯಾಣಕ್ಕೆ ಒಂದು ಕೊನೆ ಕಾಣಿಸ್ಬಿಡ್ತೀನಿ. ಏನ್ ಮಾಡ್ತೀಯಪ್ಪ? ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಅಮ್ಮ ಯಾವುದೇ ಕಾರಣಕ್ಕೂ ಸೋಲಲ್ಲ. ಅಮ್ಮ ಯಾವತ್ತಿದ್ರು ಎಲ್ಲೇ ಇದ್ರು ಗೆದ್ದು ಬೀಗೋಳು ಮಾಮ. ಸೋತು ತಲೆ ಬಾಗೋಳಲ್ಲ, ಆಗ ಆಗೋದು ಇಲ್ಲ. ಲೋ, ಗೀತಾ ಕೊನೆ ಮುಟ್ಟಾಯ್ತು, ಎಲ್ಲ ಆಟ ಮುಗಿದೋಯ್ತು. ಈಗ ನೀನೇನೋ ಮಾಡ್ತೀಯ? ಓಡೋ ಆಟದಲ್ಲಿ ಯಾರ ಹಿಂದೆ ಯಾರ ಮುಂದೆ ಅಂತ ಯಾರು ನೋಡೋದಿಲ್ಲ ಮಾಮ. ಕೊನೆ ಗೆಲ್ಲೋ ಗೆರೆನ ಯಾರು ಮೊದ್ಲು ಮುಟ್ತಾರೋ ಅವ್ರು ಗೆಲ್ತಾರಷ್ಟೇ. ಅಂದ್ರೆ ಆ ಗೆಲುವಿನ ಗೆರೆ ಮೊದ್ಲು ಮುಟ್ಟೋದು ನಮ್ಮಮ್ಮ ಭಾನುಮತಿ. ಅವಳು ಫೀಸ್ ಕಟ್ಟಲ್ಲ, ಅವಳು ಗೆಲ್ಲಲ್ಲ. ಒಂದ್ ನಿಮಿಷ ತಡ್ಕೊಳ್ಳೋ ವಿಜಯ. ಯಾಕೋ ನಿನ್ನ ಆವೇಶ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಕಣೋ. ಮಾಮ, ಅಮ್ಮನ್ ಸೋತ್ ಮುಖ ನೋಡ್ತಿದ್ರೆ ನನಗ್ ಸಾಯೋಗ ಆಗ್ತಿದೆ. ಅದಕ್ಕೀಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಹೇಳೋ? ಏನೋ ಒಂದು ಮಾಡ್ತೀನಿ, ಆ ಗೀತಾ ಸೋಲ್ತಾಳಷ್ಟೇ. ಇವ ನಿನ್ನದೇನ್ ಮಾಡಿ ಬರ್ತಾನೋ. ಅಯ್ಯೋ, ಗೀತಾ ಬಂದ್ಲು. ಗೀತಾ ಏನ್ರೆ ಕಾಲೇಜ್ಗೆ ಹೋಗಿಲ್ವಾ? ಇಲ್ಲ ಗೀತಾ, ಆಲ್ರೆಡಿ ನೀನ್ ಚಾಲೆಂಜ್ ಮಾಡಿದ್ಯಲ್ಲ, ಸೊ ನಿನ್ ಜೊತೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದಕ್ಕೆ ನಿನ್ಗೋಸ್ಕರ ಕಾಯ್ತಾ ಇದ್ವಿ. ನನ್ ಕಷ್ಟಕ್ಕೆ ಕೈ ಜೋಡಿಸಿದವ್ರು ನೀವು. ನಿಮ್ ಜೊತೆ ಫೀಸ್ ಕಟ್ಟಕ್ಕೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ನೋಡ್ರೆ ನಿಮ್ ಕಷ್ಟದ ಸಬಳನ ನಾನ್ ಫೀಸ್ ಕಟ್ಮೇಲೆ ಕೊಡ್ತೀನಿ, ಓಕೆನಾ? ನಾವು ಬೇಡ ಅಂದ್ರೂ ನೀನ್ ಕೊಡ್ತೀಯ ಅಂತ ನಮ್ಗೆ ಚೆನ್ನಾಗ್ ಗೊತ್ತು, ಅದಕ್ಕೆ ಡಬಲ್ ಓಕೆ. ಅದೇ ಅಲ್ಲಿ ದುಡ್ಡು ತಂದಿದ್ಯಾ ತಾನೇ? ಅವಳ ಕೈಯಲ್ಲಿರೋ ದುಡ್ಡು ನಮ್ ಕೈಗೆ ಬರ್ಬೇಕು ಮಗ.